ರಾಗಿ ಹೊಲದಾಗೆ ಸ್ಕಲಿ ಗುಡಿಸಲು ಗುಡಿಸಲಿಗೆ ಹೋದೆ ಮಾತನಾಡಲು ನಮ್ಮ ಶಿವ ಮಾಮನಿಗೆ ತಿನಿಸಲು ಬಿಸಿ ಬಿಸಿ ರೊಟ್ಟಿ ಬಡ್ದೆ ಬೆಳಿಗ್ಗೆ ಬೇಗ ಎದ್ದು. ಏ ಲೀಲಾ, ಏನದು ಅಲ್ಲಿ ನಿಂತಿಯಲ್ಲ? ಬಾ ಈ ಕಡೆನ ಬಾ. ಮಿಟಕ್ಲಾಡಿ ಭಾಗ್ಯ. ಅಲ್ಲ, ನಮ್ಮ ಮಾವನ ಮುಂದೆ ಎಷ್ಟರ ನುಲಿತಾಳಿಕಿ. ತಡಿ, ಇಲ್ಲೇ ನಿಂತು ಏನ್ ಮಾತಾಡ್ತಾರ ಅಂತ ಕೇಳ್ತೀನಿ. ಮಾವ, ನಿಂಗಿಷ್ಟ ಅಂತ ಬೆಳಿಗ್ಗೆನ ಬಿಸಿ ಬಿಸಿ ರೊಟ್ಟಿ, ಹಿರಿಕಾಯಿ ಪಲ್ಯ, ತುಪ್ಪಿಕಾಯಿ ಪಲ್ಯ ಎಲ್ಲ ಮಾಡ್ಕೊಂಡ್ ಬಂದಾನಿ. ಲಗು ಲಗುನ ಕುಂದ್ರ ಊಟಕ್ಕೆ ಬಡಿಸ್ಕೊಡ್ತೀನಿ. ಈ ಭಾಗ್ಯನ್ ಮುಂದೆ ನಾನು ಡೈವರ್ಸ್ ಕೊಡ್ತೀನಿ ಅಂತ ಹೇಳಿದ್ದ ತಪ್ಪಾಗೈತಿ. ಅವಾಗಿಂದ ನಮ್ಮ ಮಾವನ ಹಿಂದ ಕುಣಿತ ಶಿವಮಾಮ 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 ಅಂತ. ಛೇ, ಹೌದನ? ಹೊಟ್ಟೆರ ಬಹಳ ಹಸುವಾಗೈತಿ. ಲಗು ಲಗುನ ಊಟಕ್ಕೆ ನೀಡಂತಿ. ತಡಿ, ಕೈಕಾಲ್ ಮಕ್ಕ ತಕೊಂಡ್ಬರ್ತೀನಿ. ಹ್ಞೂ ಮಾಮ, ಹೋಗ್ಬಾ, ನಾನು ತಾಟ್ ರೆಡಿ ಮಾಡ್ತೀನಿ. ಆತ, ಲಗು ಲಗುನ ಮಾಡು. ರಾಗಿ ಹೊಲದಾಗಿ ಖಾಲಿ ಗುಡಿಸಲು ಗುಡಿಸಲಿಗೆ ಹೋದೆ ಮಾತನಾಡಲು. ಇಲ್ಲ, ಈಕಿನ ಹಿಂಗ ಬಿಟ್ಟ ಏನಿಲ್ಲ, ನಮ್ಮ ಮಾವನ್ ಬುಟ್ಟಿಗೆ ಹಾಕೊಂತಾಳಿಕಿ. ತಡಿ, ನಾನು ಅಲ್ಲಿ ಹೋಗ್ತೀನಿ. ಓ ಲೀಲಾ, ಈ ಬಾರ. ಅಲ್ಲ, ಮನ್ಯಾಗ ಇರ್ಬೇಕಿಲ್ಲ ಪಾಪ, ಇಂತ ಬಿಸಿಲ್ನಾಗ ನೀ ಯಾಕೆ ಬರಕ್ ಹೋದಿ? ಬಿಸಿಲು ಎಲ್ಲೈತಿ, ಮಾಡ್ ಹಾಕಿತಿ. ನಂಗೇನ್ ಬ್ಯಾಸ್ರ ಇಲ್ಲ, ನಂಗೂ ಮನ್ಯಾಗ ಕುಂತ್ ಬ್ಯಾಸ್ರ ಹಾಕ ಕುಂತಿತ್ತ. ಹಂಗಾಗಿ ಮಾವನ್ ಕೂಟನೆ ಮಾತಾಡ್ಕೋತ್ ಕುಂದ್ರಬೇಕು ಅಂತಾನ ಬಂದಿದ್ದು. ಹೌದನ? ಆತ, ಬಂದಿದ್ದಕ್ಕೂ ಚಲೋನ ಆತ ಬಿಡ. ನಾ ಬರ್ತಾ ನೀರ್ ತರೋದ ನೆನಪಾಗ್ಬಿಟ್ಟೆ. ಸ್ವಲ್ಪ ಹೋಗಿ ಒಂದ್ ಬಾಟ್ಲಿ ನೀರ್ ತಗೊಂಡ್ಬರ್ತೀಯ? ನಾನು ನೀರ್ ತರ್ಬೇಕಾ? ಇಲ್ಲ, ನಾನು ಗಂಗಾ ಹಚ್ತೇನೆ, ತಾಟ ಹಚ್ತೀನಿ, ನೀವ್ ಹೋಗಿ ನೀರ್ ತಗೊಂಬ ಹೋಗು. ಅಷ್ಟು ಪ್ರೀತಿಯಿಂದ ಮಾವನ್ ಸಂಬಂಧ ಬಿಸಿ ಬಿಸಿ ರೊಟ್ಟಿ, ಪಲ್ಲೆ, ಚಟ್ನಿ ಎಲ್ಲ ಮಾಡ್ಕೊಂಡ್ ಬಂದಾನಿ. ನಾನ್ ನೀರ್ ತರಕ್ ಹೋಗ್ಬೇಕನ? ಇಲ್ಲ, ನೀನ ನೀರ್ ತರಕ್ ಹೋಗು, ನಾನ ತಾಟ ಹಚ್ತೀನಿ. ಇಲ್ಲ, ನೀನ ನೀರ್ ತಗೊಂಬ, ನಾನ್ ತಾಟ ಹಚ್ತೀನಿ. ಲೀಲಾ ಮಾವ, ನೀನು ಬಂದನ? ಬಂದಿದ್ದ ಚಲೋ ಆತಗೋ, ಕುಂದ್ರ ಊಟ ಮಾಡಂತಿ. ಭಾಗ್ಯ, ತಾಟ ಹಚ್ಚ. ಇಲ್ಲ ಮಾವ, ನಾನು ತಾಟ ಹಚ್ತೀನಿ, ಆದ್ರ ನೀರ್ ತಗೊಂಬರುದಿತ್ತ. ಭಾಗ್ಯ ತಗೊಂಬರ್ತಾಳ ತಗೋ. ಭಾಗ್ಯ, ಹೋಗು ನೀರ್ ತಗೊಂಬ. ಮಾವ, ಹೋಗ್ ಭಾಗ್ಯ, ನೀರ್ ತಗೊಂಬ ಹೋಗು. ಸರಿ. ಲೀಲಾ, ಮಾವಂಗ ಪಲ್ಯ ಸ್ವಲ್ಪ ಜಾಸ್ತಿನ ಬೇಕು ನೋಡು. ನೋಡಿ ನೀಡ. ತಾತ, ನಂಗೂ ಎಲ್ಲ ಗೊತ್ತೈತಿ. ಹೋಗು ನೀರ್ ತಗೊಂಬ ಮೊದಲು. ಮಾವ, ಕುಂದರು, ತಾಟ ಹಚ್ಕೊಡ್ತೀನಿ. ನಿನಗ ಭಾಗ್ಯಾಗ ನನಗ ಮೂವರ್ಗೂ ಸೇರೆ ತಾಟ ಮಾಡು. ಸ್ವಲ್ಪ ಬುತ್ತಿ ಜಾಸ್ತಿನ ತಂದಿರ್ತಾಳ ಆಕಿ ಭಾಗ್ಯ. ದಿನಾಲು ಭಾಗ್ಯ ಯಾವಾಗ ಬಂದಾಳ ನೋಡು, ಅವತ್ತಿಂದ ತಾನ ಬುತ್ತಿ ತಗೊಂಬಂದಾಳ, ಬಿಸಿ ಬಿಸಿ ರೊಟ್ಟಿ ಎಲ್ಲ ಮಾಡ್ಕೊಂಡು. ಇದಕ್ಕಿನ ಮೊದಲು ನಿಮ್ಮವ್ವ ಇಲ್ಲಾಂದ್ರೆ ನಮ್ಮವ್ವ ಬುತ್ತಿ ಕಟ್ಟ ಕಳಿಸ್ತಿದ್ರು ಬೆಳಿಗ್ಗೆನ. ಆದ್ರೂ ಬಿಸಿ ಬಿಸಿ ಊಟ ಮಸ್ತ್ ಅನಸ್ತತಿ, ಹೊಲ್ದಾಗ ಕುಂತ ಊಟ ಮಾಡಾಕ. ಹೌದಾ ಮಾವ? ಆತ್ ತಗೋ, ನಾನು ಇನ್ನು ಮೇಲೆ ಬುತ್ತಿ ತಗೊಂಡ್ಬರ್ತೀನಿ. ಆತಾತ, ಮೊದ್ಲು ತಾಟ ಹಚ್ಚ. ಸರಿ ಮಾವ, ತಗೋ ಊಟ ಮಾಡು. ಸರಿ, ಊಟ ಮಾಡ್ತೀನಿ. ಮಾವ, ನೀರಿನ ಬಾಟಲ್ ತುಂಬ್ಕೊಂಡ್ ಬಂದನಿ. ಹೌದಾ? ಬಾ, ಲೀಲಾ ತಾಟ ಹಚ್ಚಳ, ಊಟ ಮಾಡತ್ತಿ. ಬಾ, ಊಟ ಮಾಡ್ಲಿಲ್ಲ? ಹ್ಞೂ ಮಾವ. ಮಾವ, ನಿಂಗೆ ಇಷ್ಟ ಅಂತ ಮೊಸರು ಬಜ್ಜಿನೂ ಮಾಡ್ಕೊಂಡ್ ಬಂದ ನೋಡು, ಅನ್ನದಾಗ ಹಾಕೊಂಡ್ ತಿನ್ನು, ಚಲೋ ಅನ್ನಸ್ತತಿ. ಮಾವ, ಏನ್ ಲೀಲಾ? ನಿಂಗ ಹೋಳಿಗೆ ಊಟ ಅಂದ್ರೆ ಬಹಳ ಇಷ್ಟ ಅಲ್ಲ? ನಾಳೆ ನಾನ್ ಮಾಡ್ಕೊಂಡ್ ಬರ್ಲಾ ನನ್ ಕೈಯಾರಿ ಹೋಳಿಗೆ ಊಟ? ಹೋಳಿಗೆ ಊಟ ಯಾರ ಬ್ಯಾಡ ಅನ್ನೋದು ಉಂಟನ? ಮಾಡ್ಕೊಂಬ, ತಿಂದ್ರಾತ. ಮಾವ, ನಿಂಗ ಕರ್ಗಡ ಬಂದ್ರ ಬಹಳ ಇಷ್ಟ ಅಲ್ಲ? ನಾಳೆ ಮಾಡ್ಕೊಂಡ್ ಬರ್ಲಾ? ನಾಳೆ ಬೇಡ, ನಾಡಿ ತಗೊಂಬರ್ಲಾ ನನ್ ಕೈಯಾರೆ ಮಾಡಿದ್ದು? ಮಾವ, ಇತ್ತ ತಿರ್ಕುಂದ್ರ ನೀನು. ಅಯ್ಯ, ಈಗೇನ್ ಊಟ ಮಾಡ್ಲೇನು ಬ್ಯಾಡವೋ? ಆತಾತ, ಊಟ ಮಾಡು. ಮಸ್ತಾಗೈತಿ ಊಟ. ಭಾಗ್ಯನ್ ಕೈ ರುಚಿ ಅಂದ್ರೆ ಕೈ ರುಚಿ, ಭಾರಿ ರುಚಿ ಮಾಡ್ತಾಳ. ಹೌದಾ ಮಾವ? ರುಚಿ ಆಗೈತಿ, ಅಡಿಗೆ ನಂಬರ್ 1 ಆಗೈತಿ. ಮಾವ, ನಾಳೆ ನಾನು ಬುತ್ತಿ ತಗೊಂಡ್ ಬರ್ತೀನಲ್ಲ, ನನ್ ಕೈ ರುಚಿನ ನೋಡಂತಿ ತಗೋ. ನಾನು ರುಚಿಯಾಗಿನ ಅಡಿಗೆ ಮಾಡ್ತೀನಿ. ನಿಂಗೆ ಏನೇನ್ ಇಷ್ಟ ಅಲ್ಲ ಎಲ್ಲ ಮಾಡ್ಕೊಂಡ್ ಬರ್ತೀನಿ. ಮಾವ, ಇತ್ತ ತಿರ್ಗು. ಅಯ್ಯೋ ದೇವ್ರಿ, ಊಟ ಮಾಡ ಮಟಾರ ಸ್ವಲ್ಪ ತಣ್ಣಗ್ ಬಿಡ್ತೀರಾನು? ಮಾವ, ದಿನ ನನ್ ಕಡೆನ ತಿರುಗ್ ಕುಂದಿರ್ತಿಲ್ಲ ಊಟಕ್ಕ. ಇವತ್ತಿನ ಅಕ್ಕಿ ಕಡೆ ಇಡ್ಲಕ್ ತಿರುಗು, ಇಲ್ಲಾಂದ್ರೆ ನಂಗೆ ಬ್ಯಾಸ್ರ ಆಕೇತ್ ನೋಡು. ಹಾ, ಹಿಂಗೆ ಕುಂದ್ರ ನಂಗ್ ಖುಷಿ ಆಕೇತಿ. ಈಗ ಊಟ ಮಾಡು, ಅಡ್ಡಿ ಇಲ್ಲ. ಮಾವ, ನೀ ಅತ್ತ ಕಡೆ ತಿರುಗ್ ಕುಂದ್ರ ನಂಗ್ ಬೆನ್ ಮಾಡಿ ಕುಂದಿರ್ತೇನೋ. ನಾ ಅಳ್ತೀನಿ ನೋಡಿಗ. ಅಯ್ಯೋ ದೇವ್ರೆ, ಬರುದ ಇವತ್ತು ಬಂದಿ ನೀನು, ಇವತ್ತು ಅಳ ಕುಂದಿರ್ತೇನ? ಬ್ಯಾಡ, ಅಳಬೇಡ, ಇತ್ಲಾಗ ತಿರುಗ್ ಕುಂದಿರ್ತಾನೆ, ಊಟ ಮಾಡು. ಸರಿ. ಮಾವ, ನಾ ಬೆಳಿಗ್ಗೆನ ಬೇಗ ಎದ್ದು ನಿನ್ ಸಂಬಂಧ ನಿಂಗೆ ಏನೇನ್ ಇಷ್ಟ ಅಲ್ಲ ಎಲ್ಲ ಅಡಿಗೆ ಮಾಡ್ಕೊಂಡ್ ಬಂದ್ರು ನೀನ್ ನನ್ನ ಹತ್ರ ತಿರುಗ್ ಕುಂದ್ರಂಗಿಲ್ಲಲ್ಲ, ನಾನಂತೂ ಊಟ ಮಾಡಂಗಿಲ್ಲ. ಅತ್ಲಾಗೂ ತಿರುಗುದ್ ಬೇಡ, ಇತ್ಲಾಗೂ ತಿರುಗುದ್ ಬೇಡ. ಮತ್ತೆ ಎದ್ದೋಗಿ ಅಲ್ಲಿ ದೊಡ್ಡ ಗಿಡದ ಬುಡಕ್ ಕುಂದಿರ್ತಾನ. ನಾನು ಇಲ್ಲಿ ಮಾತ್ರ ಕುಂದ್ರಂಗಿಲ್ಲ, ನಿಮ್ಮಿಬ್ರು ನಡ್ಬರ್ಕ ಸಾಕಾಗೋದು. ಊಟ ಮಾಡಕ್ಕೂ ಕೊಡಂಗಿಲ್ಲ ಅಂದ್ರೆ ಇದು ಎಂತದಿದು? ಮಾವ, ಅಯ್ಯೋ ದೇವ್ರೇ, ಭಾಗ್ಯ, ಎಲ್ಲ ನಿನ್ನಿಂದನ ನೋಡು, ನನ್ನಿಂದ ಏನಲ್ಲ, ನಿನ್ನಿಂದನ. ದಿನ ನಾನು ಬುತ್ತಿ ತಗೊಂಡ್ಬಂದು ಊಟ ಮಾಡಿಸ್ತಿದ್ದೆ ಮಾವಂಗ. ಇವತ್ ನೀ ಬಂದಿದ್ದಕ್ಕ ಮಾವ ನೆಟ್ಟು ಊಟನ ಮಾಡ್ಲಿಲ್ಲ ನೋಡು. ಮಾವ, ನಾನು ನೀನ್ ಎಲ್ಲಿ ಇರ್ತೀಯೋ ಅಲ್ಲೇ ಇರ್ತೀನಿ. ತಡಿ, ನಾನು ಅಲ್ಲೇ ಬರ್ತೀನಿ ಊಟಕ್ಕ. ಅಯ್ಯೋ ದೇವ್ರಿ, ಎಷ್ಟೈತಿ ಈಗ ಸೊಕ್ಕು? ಅಲ್ಲ, ನನ್ನ ಗಂಡ ನಾವಿಬ್ರು ಕುಂತ ಊಟ ಮಾಡ್ಬೇಕು, ತಾನೇ ಯಾಕೆ ಬರ್ಬೇಕು? ಹೆಂಗಾರ ಮಾಡಿ ಈ ಭಾಗ್ಯನ ಮನೆಯಿಂದ ಓಡಿಸ್ಬೇಕು. ಅಲ್ಲಿ ಮಠ ನನಗಂತೂ ಸಮಾಧಾನ ಇಲ್ಲ. ಮಾವ, ನಾನು ಅಲ್ಲೇ ಬರ್ತೀನಿ ತಡಿ ಊಟಕ್ಕ. ನಾನೊಬ್ಬಕ್ಕೆ ಇಲ್ಲೇ ಕುಂತ ಏನ್ ಮಾಡ್ಲಿ? ತಡಿ, ಬಂದೆ. ಇಲ್ಲ, ನಾನು ಮಾತ್ರ ಈ ಚೀಲನ ಕೊಡಂಗಿಲ್ಲ. ಅಯ್ಯಯ್ಯ ಸುಮಿತ್ರಕ್ಕ, ನಾವು ಅವಾಗಿಂದ ಅಲ್ಲಿಂದ ನೋಡಕ್ ಕುಂತವಿ. ಅಲ್ಲ, ಆ ಚೀಲದಾಗ ಬರೀ ಸೀರೆ ಅದಾವು ಅಂದ್ಮೇಲೆ ರುದ್ರಪ್ಪನ ಕೇಳಕ್ ಕುಂತಾನ ಅಂತ ಕೊಟ್ಬಿಡು, ನೋಡ್ತಾನ. ಆಮೇಲೆ ಹೋಗಿ ಹೊಲ್ಯಾಕ ಹಾಕಿದ್ರ ಅಥವಾ? ಅಯ್ಯೋ ದೇವ್ರಿ, ಇಷ್ಟಕ್ಕ ಜಗಳ ಮಾಡ್ತಾರ ಯಾರ? ಕೊಟ್ಬಿಡು, ಏನೈತಿ ಅಂತ ನೋಡ್ಲಿ. ಅದು ಅಲ್ಲ, ಅದು ಏನಿಲ್ಲ ಇದ್ರಾಗ. ಎದಕ್ ಕೊಡ್ಬೇಕು? ಸುಮ್ನೆ ಟೈಮ್ ವೇಸ್ಟ್. ಅಂದ್ರ ಅಲ್ಲಿಗ ಏನ ಮುಚ್ಚಿಟ್ಟಿ ಅದ್ರಾಗ ನೋಡು. ಚಲೋ ಮಾತಿಲಿ ಹೇಳಕ್ ಕುಂತಾನಿ, ಅದ್ರಾಗ ಏನ್ ಮುಚ್ಚಿಟ್ಟಿ, ಏನ್ ಕಳ್ ಮಾಲಿಟ್ಟಿ ತೋರಿಸ್ಬಿಡು.
ಸುಮ್ನೆ ನನ್ನ ಕೈಲಿ ಹೊಡ್ಸ್ಕೊಂಡು ಸಾಯ್ಬೇಡ. ನೋಡ ದೇವ ಹೆಂಗ್ ಮಾತಾಡ್ತಾರ ನೋಡಿ ಇವ್ರು. ಅಲ್ಲ ನನ್ನ ಮನೆಯಾಗಿಂದ ನಾನು ಕಳುವು ಮಾಡ್ತೀನಿ. ಇದೇನ್ ಕಂಡವ್ರ ಮನಿ ಏನು ಕಳುವು ಮಾಡಕ? ನಂದ ಮನಿ ಇದು. ನಾನ್ ಯಾಕವ ಕಳುವು ಮಾಡ್ಬೇಕು? ಎಂತ ಜನ ಇರ್ತಾರ ನೋಡು ಜೇವ, ಈ ಮನ್ಯಾಗ ನಂಗೆ ಹಿಂಗ ಮಾಡ್ತಾರ ನೋಡ್ವಾ ಎಲ್ಲಾರು. ಬೇಕರ ಈಕೆ ಎಂತಕ್ಕೆ ಅಂತ ನಿಮ್ಗೆ ಗೊತ್ತೈತಲ್ಲ. ಈ ಸುಮಿತ್ರಿ ಒಂಥರ ಊತ್ರ ಬಳಿ ಇದ್ದಂಗೆ ಈಕಿನ ಮಾತ್ರ ನಂಬಾರ್ರಿ. ಅಲ್ಲ ಸುಮಿತ್ರಕ್ಕ, ಇಷ್ಟೆಲ್ಲ ಅನಸ್ಕೊಂಡು ನೀನು ನಿಂದ್ರಬೇಕನ? ಸುಮ್ನೆ ಅದು ಬ್ಯಾಗ್ ಕೊಟ್ಟು ಬಿಡವಾ, ನೋಡಿ ಅದ್ರಾಗ ಏನೈತಿ ಅಂತ. ಸುಮ್ನೆ ಎದಕ್ ಜಗಳ? ಹೌದಿಲ್ಲ? ಏನೈತಿ ಇದ್ರಾಗ? ಅಯ್ಯೋ ದೇವ್ರಿ, ಏನಪ್ಪ ಮಾಡ್ಲಿ ಈಗ? ಅಯ್ಯೋ ಏನಪ್ಪ ಮಾಡ್ಲಿ? ಅಯ್ಯೋಯ್ಯೋ ನೋಡೇ ಬಿಟ್ರು. ಅಯ್ಯೋ ಇದ್ರಿ ಏನ ಎತ್ಲಿ ಇದಕ್ಕೆ ಮನಿ ಕಾಯುವಾಗ ಇದಕ್ಕೆ ಏನ್ ಬಂದಿರ್ಬೇಕು? ಇದಕ್ಕೆ ಶಟಬೇನಿ ಅಂತ ನೋಡು. ಏನ್ಲಿ ಸುಮಿತ್ರಿ ಇದು ಬ್ಯಾಗ್ನ್ಯಾಗ ಏನೈತಿ? ನೋಡ್ರಿಲಿ ದೇಕರ ಸುಧಕರ, ಇಲ್ಲಿ ನೋಡ್ರಿಲಿ, ಇವು ಸೀರಿ ಜಂಪರ್ ಪೀಸ್ ಏನ್ರಿ ಇವು? ನೋಡ್ರಿ ಅಕ್ಕರ, ನಮ್ಮ ಮನ್ಯಾಗ ತಿಂದುಂಡಿದ್ದು ಈ ಕಳು ಮಾಡಕ್ ಕುಂತಾಳ. ಇದನ್ ಕಳು ಮಾಡಿ ಏನ್ ರೊಕ್ಕಕ್ ಮಾರ್ತಾಳೋ ಏನ್ ಯಾರಿಗಾರ ಕೊಡಕ್ ಹೊಂಟಾಳೋ ದೇವ್ರೇ ಬಲ್ಲ. ಇಂತಕಿನ ಒಡ್ಯಾದಲ್ಲ ಕೊಚ್ಚಾಕಿದ್ರು ತಪ್ಪಿಲ್ ನೋಡ್ರಿ ಅಕ್ಕರ. ಅಲ್ಲ ನಮ್ಮ ಮನ್ಯಾಗ ಇದ್ದು ಇಂತ ಕೆಲಸ ಮಾಡ್ಬೇಕೇನ್ರಿ ಈಕಿ? ಅಯ್ಯೋ ಕಾಳು ಕಡಿ, ಅಲ್ಲ ಇವು ನನ್ನ ಬ್ಯಾಗ್ ಒಳಗೆ ಹೆಂಗ್ ಬಂದ್ವು? ಅಲ್ಲ ನಾ ಸೀರೆ ಇಟ್ಟಿದ್ದೆ. ಅಯ್ಯೋ ದೇವ್ರೆ, ಅಲ್ಲ ಮಾಯಾ ಮಂತರ ಏನ್ರ ಆತನ? ಅಯ್ಯೋ ಊರ್ ಕಳ್ಳಿ ಕಳು ಮಟ ಮಾಡಿ ಈಗ ಹಿಂಗಿಲ್ಲ ಕುಂತೀನ ನಿನ್ನ ಸುಡ್ಲಿ. ಅಯ್ಯೋ ಸುಮಿತ್ರಕ್ಕ, ಅಲ್ಲ ಯವ್ವ ನಿನ್ನ ಮನ್ಯಾಗ ನೀನ ಕಳ್ತನ ಮಾಡಿದ್ರೆ ಹೆಂಗಿದು? ಅದೇನಂತಾರಲ್ಲ ಬೇಲಿನ ಎದ್ದು ಹೊಲ ಮೈದಂಗ ಆತ್ ಬಿಡು ಇದು. ಸುಮಿತ್ರಕ್ಕ, ನೀ ಹಿಂಗ್ ಮಾಡ್ತಿ ಅಂತ ನಾವ್ ಅನ್ಕೊಂಡಿದ್ದಿಲ್ ಬಿಡು. ಅಲ್ಲ ನಿನ್ನ ಮಾತ ಖಾರ, ಆದ್ರ ನೀ ಹಿಂಗ್ ಮಾಡ್ತಿ ಅಂತ ನಾವ್ ಅನ್ಕೊಂಡಿದ್ದಿಲ್ಲವ. ಖರೇನು? ಅಲ್ಲ ತೀರಾ ಮನ್ಯಾಗಿನ ಆಕಡಿ ಕಾಳು ಅವೆಲ್ಲ ನೀ ಮಾರ್ಕಂತಿ ಅಂದ್ರೆ ಹೆಂಗ ಯವ್ವ ಇದು? ಅಲ್ಲ ಮನ್ಯಾಗಿನ ಸಂತಿ ಸಾಮಾನ್ ಮಾರ್ಕೊಂಡ್ ತಿನ್ನು ಅಂತ ನಿನಗೇನ್ ಬಂತ ಯವ್ವ? ಖರೇನು ನೀ ಹಿಂಗ್ ಮಾಡ್ತಿ ಅಂತ ನಾ ಅನ್ಕೊಂಡಿದ್ದಿಲ್ವಾ? ಅಲ್ಲ ಪಾಪ ಅವಿನಾಶ ದುಡ್ದು ಮನಿಗ್ ತಂದ್ ಹಾಕಿದ್ರ ನೀ ಇಂತದ ಮಾಡುದು? ಉಗಿರಿ ಇದ್ರ ಮಕ್ಕ ಇನ್ನ ಒಟ್ಟು ಉಗಿರಿ. ಈ ಸುಮಿತ್ರಿ ಕಳ್ಳಿ ಅಂತ ಊರ್ ತುಂಬಾ ಹೇಳ್ರಿ ನೀವು. ಊರ್ನ ಚಿಗ್ಗೇಡಿ ತಿಂದ ಮನಿಗ ಕನ್ನ ಹಾಕ್ತಿಯಲ್ಲ, ಉಪ್ಪು ತಿಂದ ಮನಿಗೆ ಯಾಡ್ ಬಗಿತಿಯಲ್ಲ ನಾಯಿ. ನಿನಗ ನಾಯಿ ಅನ್ನಕೋ ಆಗಂಗಿಲ್ಲ, ಯಾಕಂದ್ರ ನಾಯಿಗಿರ ನಿಯತ್ತು ನಿನಗಿಲ್ಲ. ನಾಯಿ ಅಂತಕ್ಕೆ ಊರ್ ನಾಯಿ ಅಂತಕ್ಕೆ. ಅಲ್ಲ ಪಾಪ ಅವಿನಾಶ ಅಷ್ಟು ಕಷ್ಟಪಟ್ಟಿ ಅವ ಗುಳಿಗೆ ತಂದು ಕೊಡ್ಲೇನು, ಅವ ಹೆಂಗದಿ ಆರಾಮದಿ ಇಲ್ಲ ದವಾಖಾನಿಗೆ ಹೋಗುನನು ಅಂತ ಅಷ್ಟು ಕಾಳಜಿ ಮಾಡ್ತಾನ. ಬೇಕು ಬ್ಯಾಡೋದು ಎಲ್ಲ ತಿನ್ನಕ್ ತಂದು ಕೊಡ್ತಾನ. ಇಷ್ಟಿದ್ರು ಇಂಥದ್ ಮಾಡುದಾ? ಮಾರ್ಕೊಂಡ್ ತಿನ್ನೋದಾ? ನೀ ಇಂತ ಕೆಟ್ಟ ಹುಳಾಕಿ ಅಂತ ನಾ ಅನ್ಕೊಂಡಿದ್ದಿಲ್ಲ. ಛೀ, ನಿನಗಿಂತ ಕೆಟ್ಟ ಗುಣ ಎಲ್ಲಿಂದ ಬಂತ್ಲೇ? ಕರೇನು ನೀ ಇಂತಕ್ಕೆ ಅಂತ ನಾ ಅನ್ಕೊಂಡಿದ್ದಿಲ್ಲ ಬಿಡು. ಅಲ್ಲ ಇವಿಷ್ಟ ಅಲ್ಲ, ಇನ್ನ ಬ್ಯಾಗ್ ತುಂಬಾ ಅದಾವು. ಅಂದ್ರ ಯಾಕ ಸುಮಿತ್ರಕ್ಕ, ನಮ್ಮ ಮನಿ ಇತ್ತಲ್ ಬಾಗಲ್ದಾಗ ಟಮಾಟೆ ಹಣ್ಣಿನ ಗಿಡ ಮತ್ತ ಮೆಣಸಿನ್ಕಾಯಿ ಗಿಡ ಹಂಗ ಕೈ ತೋಟ ಮಾಡ್ಕೊಂಡಿನಲ್ಲ, ಅಲ್ಲಿನೂ ಅವಾಗ ಕಾಯಿಪಲ್ಲೆ ಕಳು ಹಾಕಿದ್ವು ತಗೋ. ಅಂದ್ರ ನೀನ ತಗೊಂಡಿಯ ಏನು? ಸುದಿ, ನಾನೇನ್ ಕಳ್ಳೆ ಅಲ್ಲ. ನಾನೇನು ಯಾರ ಮನಿಗೂ ಹೋಗಿಲ್ಲ ಕಳು ಮಾಡಾಕ. ಇದನ್ನೆಲ್ಲ ನಾನೇನ್ ಮಾರ್ಕೊಂಡ್ ತಿನ್ನಕ್ ಹೊಂಟಿಲ್ಲ. ಇದು ನನ್ನ ಮಗ ಪಾಪ ವೀರೇಶದನಲ್ಲ, ಅವನಿಗ ಯಾವ ತಗೊಂಡು ಹೋಗಿ ಕೊಡಕ್ ಕುಂತಿದ್ ನಾನು. ಪಾಪ ಅವನ ಕೈಯಾಗ ಕೆಲಸ ಇಲ್ಲ. ಇವ್ರು ಕೊಟ್ಟಿದ್ ರೊಕ್ಕ ಅಡ್ವಾನ್ಸು ಬಾಡ್ಗಿ EMI ಅಂತ ಕಟ್ಟಿ ರೊಕ್ಕ ಖಾಲಿ ಮಾಡ್ಕೊಂಡ್ಬಿಟ್ಟಾನ. ಮತ್ತೆ ಮಾಡ್ಕೊಂಡ್ ತಿನ್ನಕರ ಬೇಕಿಲ್ಲ. ಗ್ಯಾಸ್ ತಗೋಬೇಕು, ಪಾತ್ರೆ ಪಗಡಿ ಎಲ್ಲ ತಗೋಬೇಕು ನೋಡು ಮನೆ ಅಂದ ಮೇಲೆ. ಪಾಪ ಅವನಿಗೂ ಮತ್ತೆ ಮಾಡ್ಕೊಂಡ್ ತಿನ್ನಕ್ ಬೇಕಲ್ಲ ಅಂತ ಒಂದ್ ನಾಲ್ಕು ಕಾಳು ಕಡಿ ತಗೊಂಡು ಹೊಂಟಿನ ಯವ ನಾನು. ಏನ್ ಮನಿನ ಗುಡಿಸಿ ಗುಂಡಾಂತರ ಮಾಡಂಗ್ ಮಾಡ್ತಿರಲ್ಲ ನೀವು. ಮತ್ತ ಅದ್ರ ಮೇಲೆ ಕಳ್ಳಿ ಅನ್ನೋ ಅಪವಾದ. ನಾ ಕಳ್ಳಿ ಹಂಗ ಕಾಣಿಸ್ತೀನಿ ನಾನು. ಅಂದ್ರ ವೀರೇಶ ಅಷ್ಟ ನಿನಗ್ ಮಗ, ಅವಿನಾಶ ಅಲ್ಲ. ಅಂದ್ಮೇಲೆ ಈ ಮನ್ಯಾಗ ನೀನು ಇರ್ಬೇಡ. ನಡಿ, ಇವು ಕಾಳು ಕಡಿ ಪರ್ವ ಎಲ್ಲ ಕಾಳು ಕಡಿ ಎಲ್ಲ ತಗೊಂಡು ಒಳಗಿಡೋಗಿ. ಇನ್ನ ಏನೇನ್ ಕಳು ಮಾಡ್ಕೊಂಡು ತಗೊಂಡು ಕೊಟ್ಟಾಳ ಏನ ಇದಕ್ಕರ ಹೆಣ ಎತ್ಲಿ. ಈ ಸುಮಿತ್ರಿ ಮಾತ್ರ ನಮ್ಮ ಮನ್ಯಾಗ ಇರುವುದು ಬೇಡ. ಈಕಿನ ಒದ್ದು ಓಡಿಸ್ತೀನಿ. ಇವೆಲ್ಲ ಕಾಳು ಕಡಿ ತಗೊಂಡೋಗಿ ಒಳಗಿಡವಾ. ಸುಚಿತ್ರಾ ಬಂದಿಯೇನ್ವಾ? ಬಾ ಸುಚಿತ್ರಾ, ನೋಡ್ವಾ ನಿಮ್ಮ ಅತ್ತಿ ಮಾಡಿದ್ದು ಕೆಲಸ ನೋಡು. ನೀ ಇಲ್ದ ಹೊತ್ನಾಗ ನಾ ಇಲ್ದ ಹೊತ್ನಾಗ ಮನ್ಯಾಗ ಏನೇನದವು ಏನೇನಿಲ್ಲ ಎಲ್ಲ ನೋಡಿ ಗುಡ್ಸಿ ಗುಂಡಾಂತರ ಮಾಡಕ್ ಹೊಂಟಾಳ. ಅಲ್ಲ ಇದು ಒಳ್ಳೆ ಕತಿ ಆಯ್ತು ಬಿಡು. 7 ದಿನ ಬಂಗಾರ ಬೆಳ್ಳಿ ರೊಕ್ಕ ಕಳು ಹಾಕವು ಅಂತ ತಿಜೋರಿ ಒಳಗ್ ತೆಗೆದಿಡ್ತಿದ್ವಿ. ಇನ್ನೇನ್ ನಾವು ದಿನಸಿ ಸಾಮಾನು ತಿಜೋರಿ ಒಳಗಿಟ್ಟು ಕಿಲ್ಲಿ ಹಾಕ್ಬೇಕಾತ ಏನು? ಮತ್ ಏನ್ ಮಾಡ್ಬೇಕು ಹಿಂಗತೆ ಮಾಡಿದ್ರ? ಅಂದ್ರು ಸುಮಿತ್ರಕ್ಕ, ನೀ ಹಿಂಗತೆ ಮಾಡಿದ್ ನಂಗರ ಇಷ್ಟ ಆಗ್ಲಿಲ್ಲವಾ? ಖರೇನು ಇಷ್ಟ ಆಗ್ಲಿಲ್ಲ. ಜೈ ಪಾಪ ನನ್ನ ಮಗ, ಅವನು ಹೊಟ್ಟಿಪಾಡ್ ಸಂಬಂಧ ನಾ ಹಿಂಗೆಲ್ಲ ಮಾಡಿದ್ದು. ಬೇಕಂತ ಏನ್ ಮಾಡಿಲ್ಲ, ಆದ್ರೂ ಕೇಳಿ ತಗೋಬಹುದಿತ್ತಲ್ಲ. ಹಿಂಗತೆ ಬೇಕಾಗೈತವ್ರಿಗ ಅಂತ. ಅದನ್ನ ಬಿಟ್ಟು ನೀನು ಹಿಂಗೆಲ್ಲ ಕಳು ಮಾಡೋದು ಸರಿಯಲ್ಲ. ಸೊಸ್ತ್ಯಾರ ಮುಂದೆಲ್ಲ ಮರ್ಯಾದೆ ಹೋದಂಗಾತ. ನೀ ಹಿಂಗತೆ ಮಾಡ್ಬಾರ್ದಿತ್ವಾ. ಪರವ ಹಿಡಿದು ಇಲ್ಲಿಗೆ ಈ ಅಕಡಿ ಕಾಳು ಎಲ್ಲ ಒಳಗ ತೆಗೆದಿಡವಾ. ಚಂದಾಗಿ ತೆಗೆದಿಡು. ಇದ್ರ ಕಣ್ಣಿಗೆ ಕಂಡಿರ್ಬಾರ್ದು ನೋಡು. ಕಣ್ಣಿಗ ರೀ ನೀವು ಮಾತಿಗ ನಂಗ್ ಕಳ್ಳಿ ಅನ್ಬೇಡ್ರಿ. ಪರವ ಇದು ಇಡು ಹೋಗು. ಏನು ಮಾಡು ದೊಡ್ಡ ಗನಂದರಿ ಕೆಲಸ ಮಾಡಿ ನೀನು ಕಳ್ಳಿ ಅನ್ಬಾರ್ದಂತ ನಿನಗ ಮತ್ತೇನಂದಾರು? ಅಲ್ಲ ನಿನಗ ನಿನ್ನ ಮಗ್ಗ ನಿನ್ ಸೊಸಿಗ ನಾಚಿಕೆ ಆಗುದಿಲ್ಲ ಕಳು ಮಾಡಿ ತಿನ್ನಾಕ? ನಾಚಿಗೇಡಿಗೋಳ. ಛೀ, ನಿಮ್ಮಿಬ್ರಿಗೂ ನಾಚಿಕೆ ಬರ್ಬೇಕು. ಹಂಗ್ಯಾಕ್ರಿ ಮಾವರ ಬರಾದ್ ಈಗ ಬರಕುಂತ ನಾನು ಹಂಗ್ಯಾಕ್ ಬಯ ಕುಂತೀರಿ? ನಾನೇನ್ ಮಾಡೀನಿ? ಸುಮ್ನೆ ಬೈದ್ರೆ ನಾನೇನ್ ಬೈಸ್ಕೊಳಕ್ ಕುಂತಿಲ್ಲ. ಬೈತಾರವ ಮತ್ತ ಬೈತಾರ. ಅಲ್ಲ ಮನಿ ಬ್ಯಾರಾಗಿಂದೆ ನೀವು ದುಡ್ಡು ತಿನ್ಬೇಕ್ ಬಿಡು. ಇವ್ರು ತಂದ್ ಹಾಕೊಂಡಿದ್ದು ದಿನಸಿ ಸಾಮಾನು ನಿನ್ ಮನಿಗ್ ತಗೊಂಡು ಹೋಗಿ ತಿಂತೀರಿ ಅಂದ್ರ ಮತ್ತ ಬೈತಾರ. ಯಾರ್ ತಗೊಂಬ ಅಂದಿದ್ದು? ನಂಗೆ ಏನು ಇದ್ರ ಬಗ್ಗೆ ಗೊತ್ತಿಲ್ಲ. ನಿಮ್ಮ ಅತ್ತಿ ನಿನ್ನ ಮನಿಗ ದಿನಸಿ ಸಾಮಾನೆಲ್ಲ ಕಳು ಮಾಡಿ ತಗೊಂಡು ಹೊಂಟಿದ್ಲು. ರುದ್ರಪ್ಪಣ್ಣನ್ ಕೈಯಾಗ ಸಿಕ್ಕಿ ಬಿದ್ದ. ಅತ್ತಿಯರ ನಾನೇನಾರ ನಿಮಗ ತಗೊಂಬಂದ್ ಕೊಡ್ರಿ ಅಂತ ಹೇಳಿ ನಾನು? ಇಲ್ಲ ಹೇಳಿಲ್ಲ ಬಿಡು. ಆದ್ರೂ ಪಾಪ ನಿನಗ ನನ್ನ ಮಗ್ಗ ಕಷ್ಟ ಆಗುತ್ತಲ್ಲ ಅಂತ ನಾನ ಜಾಸ್ತಿ ಇದ್ವಲ್ಲ ಅಂತ ತಗೊಂಬರಕ್ ಹೋದೆ. ಆದ್ರೆ ಇದು ಹಿಂಗಾಕೈತಿ ಅಂತ ನಾ ಅನ್ಕೊಂಡಿದ್ದಿದ್ದಿಲ್ಲ. ಹಾಗಲ್ ಕೈಗೆ ಬೇವಿನ ಕಾಯಿ ಸಾಕ್ಷಿ ಹಂಗಾತಿದು. ಸುಚಿತ್ರಾ, ನೀ ಇಲ್ಲ ಬಾರ್ದ ಹೇಳಕ್ ಬರ್ಬೇಡ.
ನನ್ನ ಗಂಡಗೂ ಕೆಲಸ ಸಿಕ್ಕೇತಿ. ನನ್ನ ಗಂಡನು ಕಂಡ ಬಟ್ಟಿ ರೊಕ್ಕ ದುಡಿತಾನ ನಿನ್ನ ಮೇಲೆ. ನಿನಕ್ಕಿಂತ ಮಹಾರಾಣಿ ಹಂಗಿರ್ತೇನೆ ನಾನು. ನಿಮ್ ದಿನಸಿ ಸಾಮಾನ್ ತಗೊಂಡ್ ನಾವೇನ್ ಮಾಡ್ಬೇಕು? ನಿನಗ ಏನಾರ ಕಮ್ಮಿ ಬಿತ್ತಂದ್ರ ನಂಗೆ ಹೇಳ, ತಂದು ಕೊಡ್ತಾನೆ. ಅತ್ತೀರ ನಿಮ್ಮದ್ದ ಕೆಲಸ ಸಿಕ್ಕಿತ್ರಿ, ಚಲೋ ಕೆಲಸನ ಸಿಕ್ಕತಿ. ಹಾ, ನೀವು ನಮ್ಮ ಮನಿಗ್ ಬರೋದು ಬೇಡ, ಕಾಳು ಕಡಿ ತಂದು ಕೊಡೋದು ಬೇಡ. ನೀವು ಕಳು ಮಾಡುದಲ್ದೆ ನಮ್ ತಲೆ ಕಟ್ಟಬೇಡ್ರಿ. ನಮಗೇನು ಕಮ್ಮಿ ಆಗಿಲ್ಲ. ನನ್ನ ಗಂಡನು ಬೇಕಾದಂಗ್ ದುಡ್ಡು ತಂದು ಹಾಕ್ತಾನ. ಬರ್ಲಾ ಬಾಯ್. ಇನ್ನೊಮ್ಮೆ ನನ್ನ ಬಗ್ಗೆ ಯಾರು ಮಾತಾಡಂಗಿಲ್ಲ ಅಷ್ಟೇ. ಜೇಕ್ರ, ನಮ್ಮ ಮನಿಗೂ ಕೆಲಸದವ್ರು ಬೇಕಾಗಿದ್ರಿ. ಯಾರು ಇದ್ರೆ ಹೇಳ್ರಿ. ಅದ ಬಾಂಡೆ ಮತ್ತ ಅರ್ಬಿ ತೊಳ್ಯಾಕ, ಕಸ ಕಲ್ಲು ಮಾಡಾಕ, ಮನಿ ನಾವು ಅಗತ್ಯವಾಗಿ ಇಟ್ಕೊಳಕ ಕೆಲಸದವರು ಬೇಕಿತ್ತು. ಇದ್ರ ಕರ್ಕೊಂಬರ್ರಿ, ಒಂದ್ ರೇಟ್ ಮಾಡಿ ಹೊಂದಿಸ್ಕೊಂತೀನಿ. ಇನ್ನೇನ್ ನಮಗೂ ಕಮ್ಮಿ ಇಲ್ಲ ನೋಡ್ರಿ ಅಕ್ಕರ. ಬೇಕಾದಂಗ ನನ್ನ ಗಂಡ ದುಡಿತಾನ, ನಾನು ಬೇಕಾದಂಗ ಮಾಡ್ಕೊಂಡ್ ತಿಂದು ಆರಾಮಾಗಿರ್ಬಹುದು. ಕೆಲವೊಬ್ರು ಇರ್ತಾರ ಜಂಬದ ಅಜ್ಜಿ ಕತೆ ತರ, ನಮ್ ಕೋಳಿ ಕೂಗಿದ್ರನ ಬೆಳಕ್ ಹರಿಯುವುದು ಅಂತ ತಿಳ್ಕೊಂಡ್ಬಿಟ್ಟಿರ್ತಾರ. ಹಂಗೇನಿಲ್ಲ, ನಾವು ದುಡಿತಾ ಇದೀವಿ, ತಿಂತಾ ಇದೀವಿ. ಬರ್ತೀನಿ. ಅಯ್ಯ ಇವಳ ಎಷ್ಟು ಸೊಕ್ಕೀಗ. ಮನೆ ಕಾಲಿಟ್ಟಿ ಕಾಲ ಮುರಿತೀನಿ. ಏನ ನೀ ಮಾಡು ಹಲ್ಕ ಕೆಲ್ಸಕ್ಕ ಊರ್ ಮಂದಿ ಮುಂದೆ ನಮ್ಮ ಮರ್ಯಾದೆ ಹೋತ. ಊರ್ ಬೇಬರ್ಸಿ ಅಕ್ಕಿ ಮನಿಗ ನಡಿ. ನೀನ್ ನನ್ನ ಮಗ ನನ್ನ ಸೊಸಿ ಅಂತೆಲ್ಲ ಮತ್ತೆ ಯಾಕೆ ಇಲ್ಲದಿ ಬಗ್ಗಾಕ. ಒಂದು ದಿನ ಅವಿನಾಶಕ್ ಪಾಪ ಅಂತ ಮರಗಲಿಲ್ಲ. ಒಂದಿನ ಸುಚಿತ್ರಾಗ ಇಂತ ತಿನ್ನವ ನೀನು ಹೊಟ್ಟಿಲ್ಲದಿ ಆರಾಮಾಗಿರೋ ಅಂತ ನಿನ್ನ ಬಾಯಾಗ ಬರ್ಲಿಲ್ಲ. ನಿನ್ನ ಬಾಯಿ ಸೇರ್ಲಿ. ಮನೆ ಕಾಲಿಟ್ಟಿ ಕಾಲ ಕಡಿತೀನಿ. ನಡೀತಿರ್ಬೇಕು. ಸುಚಿತ್ರಾ ಒಳಗ್ ಬಾರ್ವಾ. ಅಲ್ಲ, ನಾ ಎಲ್ಲಿ ಹೋಗ್ಬೇಕು? ನೋಡಿದೇನವ ಜಯವ ಸುಧವ ಹೆಂಗ್ ಮಾತಾಡ್ತಾರ ನೋಡಿ ಇವ್ರು. ಹೆಂಡತಿಯನ್ನು ಕರುಣೆ ಇಲ್ಲ, ಪ್ರೀತಿ ಇಲ್ಲ. ಈ ಮನ್ಯಾಗ ನಾನು ಒಂಥರ ಹಾಳಾಗ್ಬಿಟ್ಟನಿ. ಸುಮಿತ್ರಕ್ಕ, ನೀನ್ ಮಾಡಿದ್ದು ನಿನಗ ಸರಿ ಅನ್ಸಾಕುಂತಾನ? ಅಲ್ಲ, ಅಲ್ಲಿ ಇರು ಇಲ್ಲಿ ಇರು, ಯಾರ್ ಬೇಡ ಅಂದ್ರು. ಆದ್ರೆ ಇಂಥವೆಲ್ಲ ಕಳುವು ಮಾಡುದೆಲ್ಲ ಸರಿ ಅನ್ಸಂಗಿಲ್ಲವ. ಯಾಕಂದ್ರ ಮಕ್ಳು ದೊಡ್ಡ ಆದ್ಮೇಲೆ, ಮದುವೆ ಆದ್ಮೇಲೆ ಇಂಥವೆಲ್ಲ ಚಲೋ ಅನ್ಸಂಗಿಲ್ಲ. ನೋಡು, ನಿಂಗ್ ತಿಳಿದಂಗ್ ಮಾಡು. ನೀನು ಹಂಗ ಮಾಡ್ತೀಯವ. ಅವಿನಾಶ್ ಅಷ್ಟು ಒಳ್ಳೆ ಹುಡುಗ. ಅವನ ಮೇಲೆ ನೀನು ಒಂದಿನೂ ಕಾಜಿ ಪ್ರೀತಿ ಏನು ತೋರಿಸ್ಲಿಲ್ಲ. ಅಂದ್ರು ನಿನ್ನ ಮಗ, ಸ್ವಂತ ಮಗ ಸೊಸಿ ನಿನಗ ಬರಬೇಡ ಅಂತಾರ. ಆದ್ರ ಸುಚಿತ್ರ ಆಗ್ಲಿ ಅವಿನಾಶ್ ಆಗ್ಲಿ ಆ ಮಾತು ಒಂದು ದಿನ ಹೇಳಿಲ್ಲ ನಿನಗ. ಇಷ್ಟಾಗ ತಿಳ್ಕೊ ಯಾರು ಹೆಂಗ ಅಂತ. ಏ ಸುಧಕ್ಕ ಬಾರೇವ, ಈಕಿಗೆ ಯಾವಾಗ ಬುದ್ಧಿ ಬರ್ಬೇಕು?